ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಹೋಮ್ ಮೇಕರ್ ಪವಿತ್ರ. ಇವತ್ತು ನನ್ನ ಚಾನಲಲ್ಲಿ ನಾನು ಮಾಡ್ತಾ ಇರುವಂತಹ ರೆಸಿಪಿ ಬಂದ್ಬಿಟ್ಟು ಪಾಲಕ್ ಬಟಾಣಿ ಹಾಕಿ ಮಾಡಿದಂತಹ ಗ್ರೇವಿ. ಈ ಒಂದು ಗ್ರೇವಿಗೆ ನೀವು ಚಪಾತಿ ಮಾಡ್ಕೋಬೋದು, ರೈಸ್ಗೂ ಚೆನ್ನಾಗಿರುತ್ತೆ. ಈ ಜೀರಾ ರೈಸ್, ಗೀ ರೈಸ್ ಮಾಡಿದಾಗ ಸೊ ಅದಕ್ಕೂ ನೀವು ಸೈಡ್ ಕಾಂಬಿನೇಷನ್ ಆಗಿ ಮಾಡ್ಕೋಬೋದು. ಇಲ್ಲಿ ಪಾಲಕ್ ಸೊಪ್ಪನ್ನ ಸ್ವಲ್ಪ ನೀರಲ್ಲಿ ಹಾಕಿಬಿಟ್ಟು 1-2 ನಿಮಿಷ ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ. ತೀರಾ ಜಾಸ್ತಿ ಬೆಂದೋಗ್ಬೇಕು ಅಂತ ಏನೂ ಇಲ್ಲ, ಸ್ವಲ್ಪ ಬೆಂದರೆ ಸಾಕಾಗತ್ತೆ. ಇನ್ನು ನಾನೇ ಮನೆಯಲ್ಲಿ ಫ್ರೆಶ್ ಆಗಿ ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ರೆಡಿ ಮಾಡ್ಕೊಳ್ತೀನಿ. ಫ್ರೆಶ್ ಆಗಿ ಮಾಡಿಕೊಂಡ್ರೆ ಸ್ಮೆಲ್ ಘಮ ಘಮ ಅಂತ ಇರುತ್ತೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಸ್ವಲ್ಪ ಕುದಿ ಬಂದ ಮೇಲೆ ಅದನ್ನು ತೆಗೆದುಬಿಟ್ಟು ತಣ್ಣೀರಲ್ಲಿ ಹಾಕಿಡ್ತೀನಿ. ಸ್ವಲ್ಪ ತಣ್ಣಗಾದ್ಮೇಲೆ ರುಬ್ಬಿ ಪೇಸ್ಟ್ ಮಾಡ್ಕೊಳ್ಳೋದು. ಇನ್ನು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಜೀರಿಗೆ, 2 ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಮನೆಯಲ್ಲೇ ಫ್ರೆಶ್ ಆಗಿ ಮಾಡಿದಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನಷ್ಟು, 1-1.5 ಸ್ಪೂನಷ್ಟು ಕಡಲೆ ಹಿಟ್ಟು ಅಂತಂದರೆ ಬೋಂಡ ಎಲ್ಲ ಮಾಡೋದಕ್ಕೆ ಬಳಸ್ತೀವಲ್ಲ, ಆ ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಈ ಗ್ರೇವಿಗೆ ಮೇನ್ ಥಿಕ್ನೆಸ್ಸೇ ಈ ಕಡಲೆ ಹಿಟ್ಟು. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಜೀರಿಗೆ ಪುಡಿ, ಸ್ವಲ್ಪ ಗರಂ ಮಸಾಲ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ, ಇಷ್ಟನ್ನು ಹಾಕಿ ಮಸಾಲಾನ ಎಣ್ಣೆಯಲ್ಲಿ ಮತ್ತು ಕಡಲೆ ಹಿಟ್ಟನ್ನು ಹೊಂದ್ಕೊಳ್ಳೋ ಹಾಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ಗ್ರೇವಿ ಕನ್ಸಿಸ್ಟೆನ್ಸಿಗೆ ತಿರುಗಿಸ್ತಾ ಇದ್ದರೆ, ನೀರು ಹಾಕ್ತಾ ಇರಬೇಕು. ಕಡಲೆ ಹಿಟ್ಟಿದೆಯಲ್ಲ, ಅದು ಗ್ರೇವಿ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರ್ತಾ ಇರುತ್ತೆ. ಇದಕ್ಕೆ ನಾನು ಫ್ರೆಶ್ ಆಗಿ ತಂದಿದ್ದಂಥ ಬಟಾಣಿ, ಅಂದರೆ ಫ್ರೆಶ್ ಬಟಾಣಿ, ಫ್ರೋಝನ್ಗಿಂತ ಫ್ರೆಶ್ ಬಟಾಣಿ ಬಳಸೋದು ತುಂಬ ಉತ್ತಮ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿದ್ದೀನಿ ಗ್ರೇವಿ ಕನ್ಸಿಸ್ಟೆನ್ಸಿಗೆ. ಅದನ್ನು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಉಪ್ಪನ್ನು ಇವಾಗಲೇ ಹಾಕೋಬೋದು, ಬಟಾಣಿಗೆ ಉಪ್ಪು ಹಿಡಿಯುತ್ತೆ. ಇಲ್ಲ ಅಂತಂದರೆ ಅಲ್ಲಿ ಕೊನೆಯಲ್ಲಿ ಕೂಡ ಹಾಕೋಬೋದು. ಇಷ್ಟು ಸ್ವಲ್ಪ ಬೆಂದಿದೆ. ಚೆನ್ನಾಗಿ ಬೆಂದಮೇಲೆ 1-2 ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿ ಇಟ್ಟಿದ್ದೆ, ಅದನ್ನು ಕೂಡ ಹಾಕಿಬಿಟ್ಟು ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿ 1-2 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಚೆನ್ನಾಗಿ ಟೊಮೊಟೊ ಬಟಾಣಿ ಎಲ್ಲ ಕೂಡ ಹೊಂದ್ಕೊಂಡು ಚೆನ್ನಾಗಿ ಬೇಯುತ್ತೆ. ಈ ಗ್ರೇವಿಯನ್ನು ಖಂಡಿತ ಮಕ್ಳಿಗೆ ಮಾಡಿಕೊಡಿ. ಪಾಲಕ್ ಸೊಪ್ಪಿದೆಯಲ್ಲ, ಪಾಲಕ್ ತುಂಬಾ ಒಳ್ಳೆಯದು ಕಣ್ಣಿಗೆ. ಮತ್ತು ರಕ್ತದ ಹೆಚ್ಚಾಗಬೇಕು, ಬಾಡಿಯಲ್ಲಿ ರಕ್ತದಂಶ ಕಮ್ಮಿ ಇದೆ ಅಂತಂದರೆ ಕೂಡ ಇದನ್ನು ಸಜೆಸ್ಟ್ ಮಾಡ್ತಾರೆ ಡಾಕ್ಟರು. ಬೇಯಿಸಿ ಪ್ಯೂರಿ ಮಾಡೋದಕ್ಕಿಂತ ಹಸಿದನ್ನು ತಿನ್ನಿ, ಹಸಿದನ್ನು ಜ್ಯೂಸ್ ಮಾಡ್ಕೊಂಡು ಕುಡೀರಿ ಅಂತ ಕೂಡ ಹೇಳ್ತಾರೆ. ಜಾಸ್ತಿ ಬ್ಲಡ್ ಚೆನ್ನಾಗಾಗತ್ತೆ ಅಂತ. ಇನ್ನು ರುಬ್ಬಿಟ್ಟಿದ್ದಂತಹ ಪಾಲಕ್ ಪೇಸ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೇಲೆ ಸ್ವಲ್ಪ ಕಸೂರಿ ಮೇಥಿಯನ್ನು ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಇನ್ನೊಂಚೂರು ಎಣ್ಣೆ ಸಪ್ರೇಟ್ ಆಗೋ ತನಕ ಬಾಯ್ಲ್ ಮಾಡ್ಕೋಬೇಕು. ಇನ್ನು ಖಾರಕ್ಕೆ ಅಡ್ಜಸ್ಟ್ ಆಗಲಿ ಅಂತ ಅಂದರೆ 2-3 ಹಸಿರು ಮೆಣಸಿಕಾಯಿನ ಹಾಗೆ ಹಾಕ್ಕೊಂಡು ಬೇಯಿಸ್ಕೋಬೋದು. ಇದಕ್ಕೆ ನಾನು ಸಣ್ಣದಾಗಿ ಕಟ್ ಮಾಡಿಟ್ಟಿದ್ದಂಥ ಪಾಲಕನ್ನು ಮಿಕ್ಸ್ ಮಾಡಿದ್ದೆ ಚಪಾತಿಗೆ. ಅದಕ್ಕೇ ಬಟಾಣಿ ಪಾಲಕ್ ಗ್ರೇವಿಯನ್ನು ಸೈಡ್ ಡಿಶ್ ಆಗಿ ಮಾಡ್ಕೊಂಡಿದ್ದೀನಿ. ತುಂಬ ಸಿಂಪಲ್, ಈಸಿ, ಕ್ವಿಕ್ಕಾಗಿ ಆಗುತ್ತೆ. ಮಕ್ಳಿಗೇನಾದರೂ ಲಂಚ್ ಬಾಕ್ಸ್ ಮಾಡಬೇಕು ಅಂದರೂ ಈ ರೆಸಿಪಿಯನ್ನು ಮಾಡ್ಕೋಬೋದು. ಹಸ್ಬೆಂಡ್ ಲಂಚ್ ಬಾಕ್ಸ್ ಮಾಡ್ಕೋಬೋದು. ಇಲ್ಲ ಒಬ್ಬರೇ ಇದ್ದೀವಿ ಮನೆಯಲ್ಲಿ ಸಿಂಪಲ್ಲಾಗಿ ಏನಾದರೂ ಅಡುಗೆ ಮಾಡಬೇಕು ಅಂದರೆ ಖಂಡಿತ ಈ ಒಂದು ರೆಸಿಪಿ ಕಡಿಮೆ ಇಂಗ್ರೀಡಿಯೆಂಟ್ಸ್ ಬಳಸಿ ಮಾಡಿರೋದನ್ನು ಟ್ರೈ ಮಾಡಿ. ಹೇಗಿತ್ತು ರೆಸಿಪಿ ಅಂತ ಹೇಳ್ಬಿಟ್ಟು ನನ್ನ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಇದೇ ರೀತಿಯಾದಂತಹ ಇನ್ನೂ ಸಿಂಪಲ್ ರೆಸಿಪೀಸ್ ಜೊತೆಗೆ ಮತ್ತೆ ಸಿಗ್ತೀನಿ. ಟೇಕ್ ಕೇರ್.